ಎಸ್ ಸರ್. ಸ್ನೇಹಿತರೆ, ನಾನು ಹೋಟೆಲ್ ಸ್ಪ್ರಿಂಗ್ಸ್ ಸುಮಾರು ವರ್ಷ ಆದಮೇಲೆ ಬಂದೆ. ಈ ಕಾನ್ಫರೆನ್ಸ್ ಹಾಲಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಈ ಭಾಗದಲ್ಲಿ ಆರ್ಟ್ಫುಲ್ನೆಸ್ ಟೀಮವರು, ಈ ಭಾಗದಲ್ಲಿ ಹೊಸ ತಂಡ, ನಮ್ಮ ಆನ್ಲೈನ್ ಸ್ಟೂಡೆಂಟು ಎಲ್ಲ ಇದ್ದೀರಿ. ತರಬೇತಿಯ ಮಹತ್ವ ಮತ್ತು ಆರ್ಟ್ಫುಲ್ನೆಸ್ ವಿಚಾರ ಕುರಿತು ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ದಿಶಾಯಿಂದ ಆರಂಭ ಮಾಡಿ ಎಲ್ಲರೂ ಒಂದು ಸುತ್ತು ಮಾತಾಡ್ಕೊಂಡು ಬರ್ತಾರೆ. ಹಾಗಾಗಿ ಈ ವಿಡಿಯೋ ಉದ್ದ ಇರುತ್ತೆ. ಪೂರ್ತಿ ಕೇಳಿಬಿಟ್ಟು ಯಾರ್ಯಾರು ಹೆಂಗೆ ಮಾತಾಡಿದ್ರು, ಅದರಲ್ಲಿ ಏನು ಕಲ್ತ್ರಿ, ಅದನ್ನೆಲ್ಲ ಕಾಮೆಂಟ್ ಮಾಡ್ತಾ ಬನ್ನಿ, ನೀವು ಉದ್ದರಾಗ್ತೀರ. ಓಕೆ, ಓವರ್ ಟು ದಿಶಾ. Good afternoon, everyone. It's been an honor for us to attend such a wonderful class, which is a public speaking class initiated and taught by a wonderful and amazing trainer, Jayaprakash sir. I sincerely thank for this. It has been an ultimate and highly interactive and informative session, what I feel, and it has become a confidence for everyone to speak public in front of everyone. I appreciate for everything, and we all gain confidence, and it is an improvement for us, what I feel, and the communication class which is held today was ultimate, what I feel, and I thank Jayaprakash sir and other members in the class for such a valuable and amazing cooperation to everyone. Thank you. ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಕಾಸ್ ಅಂತೇಳಿ. ಇವತ್ತು ಒಂದಿನ ದಿನದ ಶಿಬಿರವನ್ನ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಮಾರ್ಗದರ್ಶನದ ಒಂದು ತರಬೇತಿಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ತರಬೇತಿ, ನಾವು ಏನು ತರಬೇತಿ ಪಡಿತಾ ಇದೀವಿ ಅನ್ನೋದ್ರ ಮುಖಾಂತರ ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ತುಂಬಾ ಬೆಳಗಿನ 1 ಅವರ್ ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಯೂಶಲಿ ನಾನು ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಅವರು ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಪ್ರತಿ ಗುರುವಾರದ ಒಂದು ಆನ್ಲೈನ್ ಸೆಷನ್ ನ 1 ಅವರ್ ಸೆಷನ್ ಕೊಡ್ತಾರೆ. 1 ಅವರ್ ಸೆಷನ್ ನಲ್ಲಿ ಪ್ರತಿ ಗುರುವಾರ 3 ವಾಕ್ಯಗಳೊಂದಿಗೆ ನಮಗೆ ಕೊಡ್ತಾರೆ. ಒಂದು ವಾಕ್ಯ ಎಕ್ಸಾಂಪಲ್ ಇರ್ಬೋದು, ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದಿತ್ತು. ಆ ವಿಚಾರದ ಬಗ್ಗೆ ವೇದಿಕೆಯಲ್ಲಿ ಆಗ್ಬಾರ್ದು, ಯಾವುದೇ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಅದನ್ನ ಯಾವ ರೀತಿ ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ನಾವು ಹೇಗೆ ಉಪಯೋಗಿಸ್ಕೋಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರೋದು, ನಮ್ಮ ವಾಕ್ಯದ ಮುಖಾಂತರ ನಮ್ಗೆ ಏನು ಅದನ್ನ ಅಲ್ಲಿ ಮಾತಾಡೋದನ್ನೆಲ್ಲ ಅದನ್ನ ಅವರು ರೆಕಾರ್ಡ್ ಮುಖಾಂತರ ಅದನ್ನ ಅವರು ಆನ್ಲೈನ್ ಅಲ್ಲಿ ಪ್ರತಿ ಗುರುವಾರದ ನಾವು ಏನು ಮಾತಾಡ್ತೀವೋ ಅದನ್ನ ಹಾಕ್ತಾ ಹೋಗ್ತಾರೆ. ಅಲ್ಲಿ ನಮಗೆ ತಪ್ಪು ತಿಳುವಳಿಕೆಗಳನ್ನ ನಾವು ಅಲ್ಲಿ ಗುರುಸ್ಕೊಂತೀವಿ. ಕಳೆದ ವಾರದಲ್ಲಿ ನಾವು ಯಾವ ವಾಕ್ಯಗಳನ್ನು ಕೊಟ್ಟಿರ್ತಾರೆ ಮಾತಾಡ್ಲಿಕ್ಕೆ, ಅಲ್ಲಿ ಏನು ತಪ್ಪು ಮಾಡಿದೀವಿ, ಮುಂದಿನ ವಾರ ನಾವು ಯಾವ್ದು ತಪ್ಪು ಮಾಡಕ್ಕೆ ಆಗದಂಗೆ ನಾವು ತಿದ್ಕೊಳ್ಳಿಕ್ಕೆ ಅವಕಾಶ ಆಗುತ್ತದೆ ಅಂತ ಪ್ರತಿ ಗುರುವಾರದಂತೆ ನಿರಂತರ ಕಲಿಕೆಗೆ ನಮ್ಮ ಪಬ್ಲಿಕ್ ಸ್ಪೀಕಿಂಗ್ ಅಂತ ನಾವು ಏನೆಲ್ಲ ಮಾತಾಡ್ಲಿಕ್ಕೆ ನಮಗೆ ಅವಕಾಶಗಳನ್ನು ಕೊಡ್ತಾರೋ ಅದನ್ನ ನಾವು ತುಂಬಾ ಅದ್ಭುತವಾಗಿ ಕಲಿಬಹುದು ಅಂತ ಹೇಳ್ಬೋದು. ಅದೇ ರೀತಿ ಒಂದು ದಿನದ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇವತ್ತು ನಮ್ಗೆ ಎಲ್ಲ ಕಂಟೆಂಟ್ಸ್ ಇರ್ಬೋದು, ಹಾಗೇನೆ ಕಂಟೆಂಟ್ ಮುಖಾಂತರ ನಾವು ಹೇಗೆ ಪದ ಬಳಕೆನ ನಾವು ವಾಕ್ಯನ ಹೇಗೆ ಮಾಡ್ತೀವಿ ಅಂತ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವು ಭಾಷೆ, ನಮ್ಮ ಮಾತಾಡುವ ಶೈಲಿ, ನಮ್ಮ ವ್ಯಕ್ತಿತ್ವನ ನಾವು ಹೇಗೆ ಯಾವ ರೀತಿ ವ್ಯಕ್ತಿತ್ವ ವಿಕಾಸನವನ್ನಾಗಿ ನಾವು ಮಾಡ್ಕೋಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗಿ ಈ ರೀತಿಯಾದ ಒಂದು ದಿನ ಶಿಬಿರ ಇರ್ಬೋದು, ಪ್ರತಿ ಗುರುವಾರದ ಆನ್ಲೈನ್ ಕ್ಲಾಸ್ ಇರ್ಬೋದು, ಮುಂದೆ ಅವರು ನಡೆಸೋರಿದ್ದಾರೆ. ಅವರ ಮಾರ್ಗದರ್ಶನದ ಮುಖಾಂತರ 3 ದಿನದ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ನ ನಡೆಸ್ತಾ ಇದ್ದಾರೆ. ಅವಕ್ಕೆ ನಾವು ಬಳಕೆ ಮಾಡ್ಕೊಂಡ್ರೆ ನಾವು ಎಲ್ಲರ ಜೊತೆ ವೇದಿಕೆ ಮೇಲೆ ಹೋಗಿ ನಮ್ಮ ಭಾಷಣವನ್ನ, ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ವ್ಯಕ್ತಿತ್ವ ವಿಕಾಸನವನ್ನ ನಾವು ನೋಡ್ಬೋದು ಅಂತ ಹೇಳಿ ನಡೆಸ್ಕೊಡಕ್ಕೆ ಖಂಡಿತವಾಗಿ ಇದು ಒಂದು ಅದ್ಭುತ ಅವಕಾಶ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ನಂದೀಶ್ ಅಂತ. ನಾನು ಶಿವಮೊಗ್ಗದಿಂದ ಬಂದಿರೋದು. ಈ ಸ್ಪೀಚನ್ನು ನಾವೆಲ್ಲ ಏನಾರು ಮಾಡಿ ಸ್ವಲ್ಪ ಮಾತಾಡೋದನ್ನು ಸ್ಟೇಜಲ್ಲಿ ಮಾತಾಡೋದು ಕಲಿಬೇಕು ಅಂತ ನಾನು ಬಂದ್ಬಿಟ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಇದು ಇಷ್ಟ ಪ್ರತಿ ಸರಿ ಹಿಂಗೆ ಟ್ರೈನಿಂಗ್ ಮಾಡ್ತಾ ಡೈಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ನಮಗೆ ಈ
ಟ್ರೈನಿಂಗು ಅನ್ನೋದು ಏನಪ್ಪ ಅಂದರೆ ಒಂದು ನಮಗೆ ಯಶಸ್ವಿನ ಸೇತುವೆ ಆಗಿರ್ತದೆ ಅಂತ ನಾನು ಹೇಳ್ತೇನೆ. ಒಂದು ಯಶಸ್ವಿಗೆ ಪ್ರತಿಯೊಂದಕ್ಕೂ ಒಂದು ಟ್ರೈ ಮಾಡ್ತಾ ಒಂದು ಸೇತುವೆ ಆಗುತ್ತದೆ. ನಾನು ಸಹಿತ ನಾವು ಜೀವನದಲ್ಲಿ ಇವಾಗ ನಾವು ಭಾಳ ಲೇಟಾಗಿ ನಾವು ಬಂದೇವೆ ಅಂತ ಅನಿಸುತ್ತೆ. ಇದನ್ನು ಈ ಸ್ಪೀಚನ್ನು ಕಲೀಲಿಕ್ಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಲೇಟ್ ಆಗಿದೆ ಅನಿಸುತ್ತೆ. ನಮಗೆ ಈ ಏಜಲ್ಲಿ 18 ಇಯರ್ಸಿಗೆ ನಾವು ಸ್ಪೀಚ್ ಕಲೀಲಿಕ್ಕೆ ಬಂದರೆ ಭಾಳ ಚೆನ್ನಾಗಿತ್ತು, ಎಷ್ಟೊಂದು ಅನುಭವಿಸ್ಬೋಯಿತ್ತು ನಾವು ಸ್ಪೀಚನ್ನು ನಮಗೆ ಅನಿಸುತ್ತೆ. ಆದರೆ ನಾವು ಜೀವನದಲ್ಲಿ ಬೇರೆ ಥರ ಟ್ರೈನಿಂಗ್ ತಗೊಂಡು ಬೇರೆ ಥರ ನಾವು ಚೆನ್ನಾಗಿದೆ ನಮ್ಮದು ಇದರ ಆಪ್ಟಿಕಲ್ಸಲ್ಲಿ ಬಿಸ್ನೆಸ್ಸಲ್ಲಿ ನಾವು ಬೇರೆ ಬೇರೆ ಥರ ಟ್ರೈನಿಂಗ್ ತಗೊಂಡು ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಅದೇ ಥರ ನಾವು ಕ್ಯಾಂಪ್ಗಳು ಮಾಡ್ತಾ ಅದರಲ್ಲಿ ನಾವು ಬಿಸ್ನೆಸ್ಸಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಅದೇ ಥರ ನಾವು ಪ್ರತಿಯೊಂದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ. ಅದರಲ್ಲಿ ಇದು ಈ ಸ್ಪೀಚಲ್ಲಿ ಮಾತಾಡಲಿಕ್ಕೆ ಇದರಲಿಕ್ಕೆ ಬಂದದ್ದು, ನಾವು ಕಲೀಲಿಕ್ಕೆ ಬಂದದ್ದು ಸ್ವಲ್ಪ ಲೇಟ್ ಅನಿಸುತ್ತೆ. ಆದರೂ ನಾವು ಕಲ್ತ್ಬಿಟ್ಟು ಇನ್ನೂ ಬೇಕಾದಷ್ಟು ಟೈಮನ್ನು ನಾವು ಎಂಜಾಯ್ ಮಾಡ್ಬೋದು, ನಾವು ಜನಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು ಪಾಠ ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಟಾಪಿಕ್ ಟ್ರೈನಿಂಗ್ ಈ ರೀತಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಉದಾಹರಣೆ ಎಕ್ಸಾಂಪಲ್, ನಾನು ಸಾರ್ ಹತ್ರ ಒನ್ ಡೇ ನಾನು ಈ ಥರ ಟ್ರೈನಿಂಗ್ ತಗೊಂಡೆ. ಯಾವಾಗ ಅಲ್ಲೇ 1 ವರ್ಷ ಇದ್ದೆ. ಟ್ರೈನಿಂಗ್ ತಗೊಂಡಿರೋರು ಟ್ರೈನಿಂಗ್ ಇಲ್ಲದೇ ಇರೋರು ಒಂದು ಸಭೆಲೇ ಗೊತ್ತಾಗ್ತದೆ ನನಗೆ ವ್ಯತ್ಯಾಸ ಏನು ಅಂತ. ಆ ಸಭೆಲಿ 1,500 ಜನ ಸೇರಿರ್ತಾರೆ. ಆ ಸಭೆಯಲ್ಲಿ ಒಬ್ರು ಮಾತಾಡ್ತಾರೆ. ಅವರು 30-40 ವರ್ಷದಿಂದ ರಾಜಕೀಯವಾಗಿ ಅವರು ಇರ್ತಾರೆ. ಆದರೆ ಅವ್ರಿಗೆ ಟ್ರೈನಿಂಗ್ ಇಲ್ಲದರಿಂದ ಅವ್ರಿಗೆ ಮಾತಾಡೋದು ಬರಲ್ಲ. ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದರೆ ಈ ಪುಸ್ತಕ ತಗೊಂಡು ಓದಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ. ನಾನು ಮಾತಾಡಿದ್ದು ಜನರಲ್ ಆಗಿ ಮಾತಾಡ್ತಾರೆ. ಆ ಮಾತಾಡಿದಾಗ ಅವರು ಮಾತಾಡಿದ್ದಕ್ಕೆ ಏನು ರೆಸ್ಪಾನ್ಸ್ ಬರಲ್ಲ. ನಾನು ಮಾತಾಡಾದ್ಮೇಲೆ ನನಗೆ ಫುಲ್ಲು 1,000 ಜನ ಚಪ್ಪಳೆ ತರ್ತಾರೆ. ಏನಕ್ಕೆ ಅಂದರೆ ಈ ಟ್ರೈನಿಂಗ್ ಮಾತಾಡೋದ್ರಿಂದ ಅಷ್ಟು ಇಂಪ್ರೂವ್ಮೆಂಟು, ಅಷ್ಟು ಜನಕ್ಕೆ ಮನಸ್ಸಿಗೆ ತಟ್ಟುವಾಗೆ ನಾವು ಇಲ್ಲಿ ಕಲಿಬೋದು. ಹಾಗಾಗಿ ಏನು ಹೇಳ್ತಾರೆ, ಕೆಲವು ಗುರು ಇಲ್ಲದ ವಿದ್ಯೆ, ಹಣ್ಣಿಲ್ಲದ ಮರ ಇವೆಲ್ಲ ವೇಸ್ಟ್. ಹಾಗಾಗಿ ಗುರುವಿಂದ ನಾವೇನಾದ್ರು ಕಲ್ತ್ಕೊಂಡ್ರೆ ನಿಜವಾಗ್ಲೂ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಹೆಸರು, ಕೀರ್ತಿ ಏನಾದರೂ ತರಬಹುದು ಅಂತ ಈ ಮುಖಾಂತರ ಆಗಿರುತ್ತೆ. ನನ್ನ ಹೆಸರು ನಾಗರಾಜ್ ಅಂತ. ಈಗ ಟಾಪಿಕ್ ಏನಂದರೆ ಇಂಪಾರ್ಟೆಂಟ್ ಆಫ್ ಟ್ರೈನಿಂಗ್ ಮಹತ್ವ ಏನಕ್ಕೆ ಇರಬೇಕು ಅಂದರೆ, ನಾವೇನಾದ್ರು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಅದು ತಲುಪಬೇಕಂದ್ರೆ ಗುರುಗಳ ಸಹಾಯ ಬೇಕು. ಆ ಸ್ಥಾನದಲ್ಲಿ ಜಯಪ್ರಕಾಶ್ ಸರ್ ಮಾಡ್ತಾಯಿದ್ದಾರೆ, ತುಂಬ ಖುಷಿ ಆಯ್ತದೆ. ಆವಾಗಲೇ ಟ್ರಾಫಿಕ್ ವಾರ್ಡನ್ ಸರ್ ಮಾತಾಡಿದ್ರು. ಅದು ಕನ್ನಡದಲ್ಲಿ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ. ಕನ್ನಡದಲ್ಲಿ ಈ ಥರ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಎಲ್ಲರೂ ಗುರಿ ತಲುಪಬೇಕು ಅಂತ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಸೌಮ್ಯ ಅಂತ. ಈಗ ನಾನು ಚೂಸ್ ಮಾಡಿರೋ ಟಾಪಿಕ್ಕು ಮೌನದೊಂದಿಗೆ ನನ್ನ ಸಂಬಂಧ. ಸೊ ಇದು ನನಗೆ ತುಂಬ ಹತ್ತಿರವಾದ ಒಂದು ಟಾಪಿಕ್. ಯಾಕಂದರೆ ಚಿಕ್ಕವಾಗಿಂದಲೂ ನಾನು ತುಂಬ ಸೈಲೆಂಟಾಗಿರ್ತಾ ಇದ್ದೆ. ಎಲ್ಲರೂ ಹೆಸರಿಗೆ ತಕ್ಕ ಹಾಗೆ ಇದೆಯಾ ಅಂತ ಹೇಳ್ತಾ ಇದ್ರು. ಮೇ ಬಿ ಬಿಕಾಸ್ ಆಫ್ ದಟ್ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನಂಗೆ ಚಿಕ್ಕವಾಗಿಂದಲೂ ಮೌನವಾಗಿರೋದು ಜಾಸ್ತಿ ಅಂದರೆ ಬರ್ತೆ ಬಂದ್ಬಿಟ್ಟಿದೆಯೇನೋ. ಸೊ ಹಾಗಾಗಿ ನಾನು ತುಂಬ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಸಹಾಯ ಆಗಿದೆ. ಆ್ಯಂಡ್ ಆಲ್ಸೋ ಈ ಹಾರ್ಟ್ಫುಲ್ನೆಸ್ ಬಂದ ಮೇಲೆ ನನಗೆ ಇನ್ನೂ ಜಾಸ್ತಿ ಹೆಚ್ಚು ಕ್ಲಾರಿಟಿ ಸಿಗ್ತಾ ಇದೆ. ಯಾಕಂದರೆ ಒಂದು ಟಾಪಿಕ್ ಇದೆ ಹಾರ್ಟ್ಫುಲ್ನೆಸ್ಸಲ್ಲಿ, ಪವರ್ ಆಫ್ ಪಾಸ್ ಅಂದ್ಬಿಟ್ಟು. ಸೊ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ಬಿಟ್ಟು ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕಂದರೆ ನಾವು ಮಾತಾಡೋವಾಗ ಒಂದು ಕ್ಷಣ ನಿಲ್ಲಿಸಿದ್ರೆ ಅವಾಗ ಬೇರೆಯವರು ಅಟೆನ್ಷನ್ ಕೊಡ್ತಾರೆ. ಆ್ಯಂಡ್ ನಾವು ಏನು ಮಾತಾಡಬೇಕು ಅನ್ನೋದನ್ನು ನಮಗೆ ಕ್ಲಾರಿಟಿ ಅನ್ನೋದು ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಸೊ ಟಾಪಿಕಿಂದ ಡೈವರ್ಟ್ ಆಗೋಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಆ ಥರ. ಸೊ ಈ ಮೌನದಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ, ಆ ಥರ. ಸೊ ಆ ಮೌನಕ್ಕೆ ತುಂಬಾ ಮಹತ್ವ ಇದೆ. ಸೊ ಹಾಗಾಗಿ ಈ ಮೌನದಿಂದ ನನಗೆ ಸಂಬಂಧ, ಫ್ಯಾಮಿಲಿಯಲ್ಲಾಗಲಿ ಆಚೆ ಆಗಲಿ, ಇದರಿಂದ ನನಗೆ ತುಂಬಾ ಸಹಾಯ ಆಗಿದೆ. ಸೊ ಈ ಸೆಷನ್ ಬಂದಮೇಲೆ ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿರೋದ್ರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
ಎಲ್ಲರೂ ಇಲ್ಲಿ ಸೇರಿರೋರೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಧ್ಯಾನದ ಬಗ್ಗೆ ಒಂದು 5 ಪಾಯಿಂಟನ್ನು ನಾನು ಹೇಳ್ಕೊಳ್ಳಲು ತುಂಬ ಇಷ್ಟಪಡ್ತೀನಿ. ಧ್ಯಾನ ನಾವು ದಿನನಿತ್ಯ ಹೇಗೆ ನಾವು ಮೊಬೈಲ್ಗೆ ಚಾರ್ಜ್ ಮಾಡಿದಾಗ ಯಾವ ಥರ ಒಂದು ಬ್ರೈಟ್ನೆಸ್ ಬರುತ್ತೋ ಆ ರೀತಿ ನಾವು ದಿನನಿತ್ಯ ಬೆಳಗ್ಗೆ ಧ್ಯಾನ ಮಾಡಿದಾಗ ನಮಗೆ ಒಂದು ಉತ್ಸಾಹ ಬರುತ್ತೆ. ತುಂಬ ಯಾವುದೊಂದು ಪ್ರತಿಯೊಂದು ಕೆಲಸಕ್ಕೂ ನಮಗೆ ಉತ್ಸಾಹದಿಂದ ಹುಮ್ಮಸ್ವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ತುಂಬ ಈಸಿಯಾಗಿ ಮಾಡ್ತೀವಿ. ಪ್ರತಿಯೊಂದು ಇದಕ್ಕೂ ನಮಗೆ ತಾಳ್ಮೆ ಅನ್ನೋದು ಇರುತ್ತೆ. ಒಂದು ಕೋಪ ಅದೆಲ್ಲ ಇದು ಬರಲ್ಲ, ಸೌಮ್ಯ ಜಾಸ್ತಿ ಆಗುತ್ತೆ, ಶಾಂತತೆ, ತುಂಬ ಏಕಾಗ್ರತೆ ಆಗಿರೋ ಒಂದು ಇದೆಲ್ಲ ನಮಗೆ ಈ ಆರ್ಟ್ಫುಲ್ನೆಸ್ ಇದರಿಂದ ನಾವು ತುಂಬ ಕಲ್ತ್ಕೊಂಡು ಇದು ಮಾಡ್ಕೊಂಡಿದ್ದೀವಿ ಅಂತ ನಾನು ಈ ಮಾತಾಡ್ತೀನಿ. ನನ್ನ ಹೆಸರು ಸುಬ್ಬಲಕ್ಷ್ಮಿ. ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಮಾತನಾಡುವ ವಿಷಯ ಶುದ್ಧೀಕರಣ. ನಮ್ಮದ್ರಲ್ಲಿ ಅಂದರೆ ಶುದ್ಧೀಕರಣ ಅಂತ ಒಂದಿದೆ. ಅಂದರೆ ನಾವು ದಿನ ಬೆಳಗ್ಗೆಯಿಂದ ಮತ್ತು ಸಂಜೆ ತನಕ ಮಾಡೋದು ಏನೇನು ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ. ಅಂದರೆ ಒಂದು ಇರುವೆನೇ ತುಳಿದಿರ್ಬೋದು, ಒಬ್ಬರ ಹತ್ರ ಮಾತಾಡುವಾಗ ನೋವಾಗಿರ್ಬೋದು, ನಮಗೇನು ಗೊತ್ತಾಗಿರಲ್ಲ ಅದು. ಅಂದರೆ ಶುದ್ಧೀಕರಣ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಅವತ್ತಿಂದು ಶುದ್ಧಿ ಆಗಿಬಿಡುತ್ತೆ. ನಮ್ಮ ಹೃದಯ ಎಲ್ಲ ಮಾತ್ರ ಸಮಾಧಾನವಾಗಿರುತ್ತೆ. ಅದರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ ಆ ಒಂದು ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ. ಇದನ್ನು ಹೇಳೋದಕ್ಕೆ ಎಲ್ಲರೂ ನನ್ನ ಮಾತನ್ನು ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಎಲ್ಲ ಸೋದರ ಸೋದರಿಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಪದ್ಮಾ ಅಂತ. ನಾನು ಯಲಹಂಕ ನ್ಯೂ ಟೌನಿಂದ ಬಂದಿದ್ದೀನಿ. ಈಗ ನಾನು ಆಯ್ಕೆ ಮಾಡ್ಕೊಂಡಿರೋಂಥ ವಿಷಯ ಆರ್ಟ್ಫುಲ್ನೆಸ್ ಧ್ಯಾನ ಆರಂಭಿಸಲು ಮೂರು ಕಾರಣ ಏನು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ತಾಯಿ ಚಿಕ್ಕ ವಯಸ್ಸಿಂದಲೇ ನಿನ್ನ ಜೀವನನ ಸಾರ್ಥಕ ಮಾಡ್ಕೊ, ಮತ್ತು ನೀನು ಆ ಭಗವಂತನ ಮಗು ಆಗು ಅಷ್ಟೇ. ನನ್ನ ತಾಯಿ ಅಂತ ಎಜುಕೇಟೆಡ್ ಅಲ್ಲ, ಆದರೂ ಕೂಡ ಅವರು ಯಾವಾಗಲೂ ನನ್ನನ್ನು ಆಧ್ಯಾತ್ಮಿಕವಾಗಿ ಬೆಳೆಸಲಿಕ್ಕೆ ಚಿಕ್ಕ ಮಗು ಇರುವಾಗಲಿಂದಲೇ ನನ್ನನ್ನು ಟ್ರೈನಪ್ ಮಾಡ್ತಾಯಿದ್ರು. ನಿನ್ನಿಂದ ಸಾಧ್ಯ ಆಗುತ್ತೆ, ನೀನು ಮಾಡ್ಬೋದು, ನೀನು ಮಾಡು, ಈ ಧ್ಯಾನ ಮಾರ್ಗದಲ್ಲಿ ಹೋಗು, ಒಳ್ಳೆ ಆಧ್ಯಾತ್ಮದ ಮಾರ್ಗದಲ್ಲಿ ನೀನು ಬೆಳಿ ಅಂತ ಹೇಳಿ ಒಂದು ಜಗತ್ ಜ್ಯೋತಿ ಆಗು ಅಂತೆಲ್ಲ ಯಾವಾಗಲೂ ನನಗೆ ಆಶೀರ್ವಾದ ಮಾಡ್ತಾಯಿದ್ರು ನನ್ನ ತಾಯಿ. ನನಗೆ ಯಾವಾಗಲೂ ಅದಕ್ಕೆ ಒಳ್ಳೆ ಗುರು ಬೇಕು. ಒಂದು ಪ್ರತಿ ಮನುಷ್ಯನು ಭೂಮಿ ಮೇಲೆ ಬರದೆ ಆ ಪರಮಾತ್ಮನ ತಲುಪಲಿಕ್ಕೆ. ಸೊ ಆ ಗುರಿಯನ್ನು ನೀನು ಸಾಧಿಸು, ಅದಕ್ಕೆ ಹೋಗಿ ಒಳ್ಳೆ ಗುರುವನ್ನು ಹುಡುಕು ಅಂತೇಳಿ ನನ್ನ ತಾಯಿ ಹೇಳ್ತಾ ಇರ್ತಿದ್ರು. ಸೊ ಹಾಗಾಗಿ ನಾನು ಹೀಗೆ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆಗ ನಾವೆಲ್ಲೂ ಮಿಸ್ ಆಗೋದಿಲ್ಲ ನಮ್ಮ ಪಾತಿಂದ. ಸೊ ಹಾಗಾಗಿ ನಾನು ಒಳ್ಳೆ ಮಾರ್ಗನ ಹುಡುಕ್ಲಿಕ್ಕೆ ಶುರು ಮಾಡಿದೆ. ಆಗ ಯಾರೋ ಒಬ್ಬರು ನನ್ನ ಆತ್ಮೀಯರೊಬ್ಬರು ಬಂದುಬಿಟ್ಟು ಇಲ್ಲಿ ಸಹಜ ಮಾರ್ಗ ಅಂತ ಇದೆ, ಸೊ ಅದು ತುಂಬ ಚೆನ್ನಾಗಿದೆ, ನಿಂಗೆ ಹೇಳಿಸಿ ಮಾಡಿಸಿರುವಂಥ ಈ ಮಾರ್ಗ, ಸೊ ಇದಕ್ಕೆ ಜಾಯಿನ್ ಆಗು ಅಂತ ನನಗೆ ಹೇಳಿದ್ರು. ಆಗ ನಾನು ಅವ್ರ ಹತ್ರ ಇಂಥ ಪುಸ್ತಕ ತೊಗೊಂಡು ಒಂದು ಋತುವಾಣಿ ಅನ್ನೋ ಪುಸ್ತಕ ತೆಗೆದು ಕೆಲವೇ ಜಸ್ಟ್ ಪದಗಳು ಬುಕ್ಕಿಂಗ್ ತೆಗ್ದಿದ ತಕ್ಷಣವೇ ನನಗೇನು ಅದು ನನ್ನ ಜೀವನಕ್ಕೆ ಏನು ಬೇಕು, ನನಗೇನು ಬೇಕು ಅನ್ನೋದು ಅದರೊಳಗೆ ಸ್ಪಷ್ಟವಾಗಿತ್ತು. ಪ್ರಕೃತಿ ಯಾವಾಗ ಏನು ಬೇಕೋ, ಯಾರು ಏನನ್ನು ಬಯಸ್ತಾರೆ ಅದ್ರ ಪ್ರಕಾರವಾಗಿ ಪ್ಲ್ಯಾನ್ ಮಾಡಿ ಅವ್ರಿಗೇನು ಆಸೆ ಇದೆ ಈಡೇರಿಸುತ್ತೆ ಪ್ರಕೃತಿ. ನಾವು ಏನೇ ಡಿಸೈನ್ ಇಟ್ಕೊಂಡಿದ್ರು ಅದು ಪ್ರಕೃತಿ ಈಡೇರಿಸೋದು ಅದ್ರ ಜವಾಬ್ದಾರಿಯಾಗಿರುತ್ತೆ. ಅದಕ್ಕೆ ನಾವು ಏನೇ ಉದ್ದೇಶ ಇಟ್ಕೊಂಡ್ರು ಹೈಯರ್ ಲೆವೆಲ್ ಉದ್ದೇಶನೇ ಇಟ್ಕೊಂಡಾಗ ಹೈಯರ್ ಲೆವೆಲಲ್ಲೇ ವರ್ಕ್ ನಡೆಯುತ್ತೆ ಅನ್ನೋದು ನನಗೆ ಅದರಿಂದ ಸ್ಪಷ್ಟವಾಗಿ ಗೊತ್ತಾಯಿತು. ಅದರಿಂದ ಕೂಡ ನನಗೆ ಒಂದು ರೀಸನ್ ಸಿಕ್ತು. ಮತ್ತು ಒಂದು ಸರ್ತಿ ನಾನು ಶ್ರೀ ಅರವಿಂದ ಮಾರ್ಗದಲ್ಲಿದ್ದೆ. ನನಗೆ ಜೀವಂತ ಗುರು ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದಾಗ ಅವ್ರು ನನ್ನ ಕನ್ಸಲ್ಲಿ ಬಂದುಬಿಟ್ಟು ನೀನು ಶ್ರೀರಾಮಚಂದ್ರ ಮಿಷನ್ಗೆ ಹೋಗು ಅಂತೇಳಿ ಅವರು ಕೂಡ ನನಗೆ ಸಲಹೆಯನ್ನು ಕೊಟ್ಟರು. ಮತ್ತು ನನಗಿಂತ ಮುಂಚೆನೇ ಜಾಯ್ನ್ ಆಗಿದ್ದಂಥ ಒಬ್ಬರು ನನ್ನ ಸಹ ಆಧ್ಯಾತ್ಮ ಜೀವಿ ಒಂದು ಅಮ್ಮ ಅನ್ನೋರಿದ್ರು. ಅವರು ಕೂಡ ಪದ್ಮ ಈ ಮಾರ್ಗ ತುಂಬ ಚೆನ್ನಾಗಿದೆ, ನಿನಗೆ ಹೇಳಿಸಿ ಮಾಡಿಸಿರುವಂಥ ಈ ಮಾರ್ಗ ನಿಮ್ಮ ಇಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸುವಂಥ ಗುರು ಇದ್ದಾರೆ ಅಂತೇಳಿ ನನಗೆ ಅವರು ಹೇಳಿದ್ದಕ್ಕೆ ಈ ಮಾರ್ಗನ ಜಾಯ್ನ್ ಆಗಲಿಕ್ಕೆ ಇದೊಂದು ರೀಸನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನೀಗ ಆಯ್ಕೆ ಮಾಡ್ಕೊಂಡಿರೋ ಟಾಪಿಕ್ಕು ಗುಂಪಿನ ಧ್ಯಾನ. ನಾವು ನಮ್ಮ ಹಾರ್ಟ್ಫುಲ್ನೆಸ್ ಸಿಸ್ಟಮಲ್ಲಿ ವಾರಕ್ಕೆ 2 ದಿವಸ ಗುಂಪು ಧ್ಯಾನ ಮಾಡ್ತೀವಿ. ಅದನ್ನು ಸತ್ಸಂಗ ಅಂತ ಹೇಳ್ತೀವಿ. ಒಂದು ಬುಧವಾರ ಮತ್ತು ಇನ್ನೊಂದು ಭಾನುವಾರ.
ಗುಂಪಿನಲ್ಲಿ ಧ್ಯಾನ ಮಾಡೋದ್ರಿಂದ ನಾವೆಲ್ಲರೂ ಯಾರೇ ಇರಲಿ, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ ಇರ್ತೀವಿ, ಸೋದರ ಸೋದರಿಯರು ಇದ್ದಾಗ ನಾವೆಲ್ಲರೂ ಬ್ರದರ್ಸು ಸ್ತ್ರೀ ಪುರುಷರಿಗೆಲ್ಲರೂ ಇರ್ತಾರೆ. ಸೊ ಆಗ ಎಲ್ಲರೂ ಜೊತೆಯಲ್ಲಿ ಧ್ಯಾನ ಮಾಡೋದ್ರಿಂದ ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಮತ್ತು ಗುಂಪಿನ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಅಲ್ಲಿ ಗುಂಪು ಮಾಡಿದಾಗ ಅದು ತುಂಬ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಪಾಸಿಟಿವ್ ವೈಬ್ಸ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ದಿನನಿತ್ಯ ಧ್ಯಾನದಲ್ಲಾಗಲಿ ನಾವು ಮುಂದೆ ಏನು ಸಾಧಿಸಬೇಕು, ಏನು ಆಗಬೇಕು, ಇದರಿಂದ ಮುಂದೆ ಹೇಗೆ ಸಾಗಬೇಕು ಅನ್ನೋದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬ ಬಲವಾಗಿ ಪರಿಣಾಮ ಬೀರುತ್ತೆ. ಎಲ್ಲರಿಗೂ ಇದು ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಂಡಂತ ಎಲ್ರಿಗೂ ಧನ್ಯವಾದಗಳು. ನನ್ನ ಹೆಸರು ವಾಣಿ, ನಾನು ಮಾಗಡಿಯಿಂದ ಬಂದಿದ್ದೇನೆ. ಇಲ್ಲಿ ನಡೆದಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ತೆಗೆದುಕೊಂಡಿರುವ ಮಾತು ಹೃದಯದ ಮಾತುಗಳನ್ನು ಆಲಿಸಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಬದಲಾವಣೆ. ನಾನು ಕಷ್ಟದಲ್ಲಿ ನನ್ನ ಜೀವನ ಮುಂದುವರಿಯುತ್ತೆ. ಆಗ ವಾಲಂಟಿಯರ್ ಆಗಿ ಮಾಡ್ತಾ ಇರ್ತೀನಿ. ಆದರೆ ನಾನು ಅಲ್ಲೇ ಇರಬೇಕು ಅಂತ ಮನಸ್ಸಲ್ಲಿ ನಿರ್ಧರಿಸ್ಕೊಂಡಿರ್ತೀನಿ. ಒಂದ್ಸರಿ ನಮ್ಮ ಇನ್ಚಾರ್ಜ್ ಕರೆದ್ಬಿಟ್ಟು ಹೇಳ್ತಾರೆ, ನಾಳೆಯಿಂದ ಕಿಚನ್ದೆಲ್ಲ ನೀನು ನೋಡಿ ಜವಾಬ್ದಾರಿ ತೊಗೊಳ್ಬೇಕು ಅಂತ ಹೇಳ್ತಾರೆ. ಕಿಚನ್ ಪಾರ್ಟ್ ಅಂದರೆ ನನಗೊಂದು ಸ್ವಲ್ಪ ಒಳಗಡೆ ಇದಾಗುತ್ತೆ. ಹೇಗೆ ಮಾಡೋದು, ಇಷ್ಟು ಜನಗಳು ಬರೋ ವಾಲಂಟಿಯರ್ ಜೊತೆ, ಮತ್ತು ಕುಕ್ ಜೊತೆ, ಮತ್ತು ಇನ್ಚಾರ್ಜ್ ಜೊತೆಗೆ ಇಷ್ಟು ಜೊತೆನೂ ನಾನು ಕನೆಕ್ಟ್ ಮಾಡ್ಕೋಬೇಕಲ್ಲ. ಒಂದು ಭಾಷೆ, ತಮಿಳು, ತೆಲುಗು, ಹಿಂದಿಯವರು ಎಲ್ಲರೂ ಇರ್ತಾರೆ. ಆದರೂ ಒಳಗಡೆ ಒಂದು ನನಗೆ ಹೃದಯದಲ್ಲಿ ಒಂದು ಕೇಳಿಸುತ್ತೆ. ಗುರುಗಳು ಒಂದ್ಸರಿ ಆ ಒಂದು ಕೆಲಸ ಅವ್ರ ಗುರುಗಳು ಕೊಟ್ಟಿರ್ತಾರೆ, ಬಾಬೂಜಿಯವರು, ನಮ್ಮ ಚಾರಿಜಿಯವರಿಗೆ. ಅವರು ಆವಾಗ ಗುರುಗಳು ಇದೇ ಥರ ಯೋಚನೆ ಮಾಡ್ತಿದ್ದಾಗ ಆ ಗುರುಗಳು ಅಂತಾರೆ, ನಾನು ಕೆಲಸ ಏನಾದರೂ ಒಪ್ಸಿದ್ರೆ ಅದಕ್ಕೆ ಬೇಕಾಗಿರೋ ದಕ್ಷತೆ ಮತ್ತು ಶಕ್ತಿ ಕೊಟ್ಟಿರ್ತೀನಿ ಅಂತ ಆ ವಾಕ್ಯಗಳನ್ನ ಓದಿರೋದು ನೆನಪು ಬರುತ್ತೆ. ಸರಿ, ಆದ ನಿರ್ಧಾರ ತೊಗೊಂಡಿರ್ತೀನಿ. ಆಮೇಲೆ ನಿಜವಾಗ್ಲೂ ಅಲ್ಲಿ ನಾನು ತುಂಬ ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ. ಒಬ್ಬೊಬ್ರಿಗಿಂತ ಕಾನ್ವರ್ಸೇಷನ್ ಇರ್ಬೋದು, ಮತ್ತು ಅವ್ರಿಗೆ ಹೇಳಿದ ರೀತಿ ಬೇರೆಯವ್ರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ. ಆವಾಗ ಕೆಲವ್ರಿಗೆ ಕುಕ್ಕು ಸ್ವಲ್ಪ ಬೇರೆಯವ್ರು ಏನಾದರೂ ಕೇಳಿದಾಗ ಅವರು ಕಿರಿಕಿರಿ ಆಗ್ತಾರೆ. ಅದರಿಂದ ನಾನು ಕೆಲವ್ರನ್ನ ಅವ್ರಿಗೆ ಹೇಗೆ ಸರಿಯಾದ ರೀತಿಯವ್ರನ್ನ ಅವ್ರನ್ನ ಮಾತ್ರ ಅವ್ರಿಗೆ ಒಪ್ಪಿಸಿ ಬೇರೆಯವ್ರಿಗೆ ಬೇರೆ ಕೆಲಸ ಕೊಡೋದು, ಅಂದರೆ ಆರ್ಗನೈಸೇಷನ್ ಹೇಗೆ ಮಾಡಬೇಕು ಅಂತ ನಾನು ಅದರಿಂದ ಕಲಿತೀನಿ. ಈ ಥರ ನಾನು ವಿಧಾನವನ್ನು ಚೇಂಜ್ ಮಾಡ್ತಿರ್ತೀನಿ. ಮತ್ತು ಒಳಗಿಂದ ಆವಾಜು, ನಂದೇನಾದರೂ ಒಂದೊಂದ್ಸರಿ ಮರೆತು ಬಿಡ್ತೀವಿ. ಆ ಕ್ಷಣ ಹೃದಯದಲ್ಲಿ ಒಂದು ಕನೆಕ್ಟ್, ಇದು ನಮ್ಮ ಗುರುಗಳಿಗೆ ಹೃದಯದಿಂದ ಕನೆಕ್ಟ್ ಮಾಡಿಕೊಂಡಾಗ ನಮಗೆ ಜ್ಞಾಪಕ ಬರುತ್ತೆ. ಆ ಕ್ಷಣ ಅಲ್ಲಿ ಹೋದಾಗ ಅದು ಏನು ಮರ್ತಿರ್ತೀವೋ ಅದು ನಮಗೆ ದೊರೆಯುತ್ತೆ. ಬೆಳಗ್ಗೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಸರಿ ಆಗಿದೆ ನನಗೆ. ಕೀ ಎಲ್ಲ ರೆಡಿಯಾಗಿ ಇಟ್ಕೊಂಡು ಕೀ ತೊಗೊಂಡು ಮೊದಲೇ ಬ್ಯಾಗ್ ಹಾಕ್ಬಿಟ್ಟಿರ್ತೀನಿ. ನಾನೆಲ್ಲ ಹುಡುಕ್ತೀನಿ, ಬ್ಯಾಗ್ ಹಾಕಿದ್ದೀನಿ ಅಂತ ಅದು ಹುಡುಕ್ತೀನಿ, ಸಿಗಲ್ಲ. ಮತ್ತೆ ಬ್ಯಾಗಲ್ಲಿ ಒಂದ್ಸರಿ ಕನೆಕ್ಟ್ ಮಾಡಿಕೊಂಡು ಆವಾಗ ಹುಡುಕ್ತೀನಿ, ಕೀ ಒಳಗೆ ಇರುತ್ತೆ. ಇದನ್ನು ಹೃದಯದ ಮಾತು ಆಲಿಸಿರೋದ್ರಿಂದ ನನಗಂದ್ರೆ ಬದಲಾವಣೆ, ನಿರ್ಧಾರ ತಗೊಂಡಿರೋದು ಬದಲಾವಣೆ. ಮತ್ತು ಇನ್ನೊಂದು ಸರಿ ಹೀಗೆ ಎಲ್ಲರೂ ಹೋಗ್ತಾ ಇರ್ತೀವಿ, ಆಗ ಏನೋ ಎರಡೆರಡು ಮನಸ್ಸು ಹೇಳ್ತಾ ಇರುತ್ತೆ ನಮಗೆ, ಇದು ಮಾಡೋದು ತಪ್ಪು ಒಂದು ಹೇಳ್ತಾ ಇರುತ್ತೆ, ಇನ್ನೊಂದು ಸರಿ ಅಂತ ಹೇಳ್ತಾ ಇರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಆದರೆ ಹೃದಯದ ಮಾತನ್ನು ನಮ್ಮದು ಹಾರ್ಟ್ಫುಲ್ನೆಸ್ಸಲ್ಲಿ ಅದು ಒಂದಿದೆ. ಯಾಕೆಂದರೆ ಹೃದಯ ನಮ್ಮ ರಕ್ತ ಪರಿಚಲನೆ ಇರ್ಬೋದು, ಇದು ಹೃದಯದ ಕಡೆ ಹರಿಯುತ್ತೆ. ಆದ್ದರಿಂದ ನನ್ನ ಹೆಸರು ಗೀತಾ. ಎಲ್ಲರಿಗೂ ಶುಭ ಸಂಜೆ. ನನ್ನ ಆಯ್ಕೆ ಹೃದಯದ ಮಾತು ಕೇಳುವುದರಿಂದ ನಿರ್ಧಾರಗಳು ಹೇಗೆ ಉತ್ತಮವಾಗುತ್ತವೆ. ನಾವು ಗೊತ್ತಿಲ್ಲದೆ ಕೋಪದಲ್ಲಿ ಮಾತಾಡ್ಬಿಡ್ತೀವಿ, ಅಥವಾ ಯಾರು ಏನಾದರೂ ಮಾತಾಡುವಾಗ ಮಧ್ಯ ಮಾತಾಡ್ತೀವಿ, ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ. ನಮ್ಮದೇ ಏನೋ ಮಂಡನೆ ತಟ್ತಾ ಇರ್ತೀವಿ. ಅವ್ರು ಏನು ಹೇಳ್ತಿದ್ದಾರೆ ವಿಷಯ ಸರಿಯಾಗಿ ಕೇಳಿಸ್ಕೊಳ್ದೆ ಸುಮ್ಮನೆ ಅವ್ರ ಮೇಲೆ ರೇಗಾಡೋದು, ಆ ಥರ ಎಲ್ಲ ಮಾಡೋದು ತುಂಬ ಆಗತ್ತೆ. ಮತ್ತು ಮೊದಲೇ ತೀರ್ಮಾನ ಮಾಡಿಬಿಡ್ತೀವಿ, ಇವ್ರು ಇದನ್ನೇ ಹೇಳಕ್ಕೆ ಬಂದಿದ್ದಾರೆ, ಇವ್ರು ಹಿಂಗೆ ಹೇಳ್ತಾರೆ ಅಂತ ನಾವೇ ಜಡ್ಜ್ಮೆಂಟಲ್ ಆಗಿ ತೀರ್ಮಾನ ಮಾಡ್ತೀವಿ. ಅದರಿಂದ ಅದು ಏನಾಗುತ್ತೆ, ನಮಗೆ ಬೇಜಾರಾಗುತ್ತೆ. ಒಂದೊಂದ್ಸತಿ ರೇಗಾಡಿರ್ತೀವಿ, ಅದರಿಂದ ನಮಗೂ ಶಾಂತಿ ಸಿಗಲ್ಲ. ನೀವು ಏನೋ ಅಂದ್ಬಿಟ್ನಲ್ಲ, ಹಿಂಗೆ ಯಾಕಂದೆ ಹಂಗೆ ಯಾಕಂದೆ ಅಂತ ನಮಗೂ ಬೇಜಾರಾಗ್ತಿರುತ್ತೆ. ಇದನ್ನು ಹೋಗ್ಲಾಡ್ಸ್ಕೊಳ್ಳೋಕ್ಕೆ ನಾನು ಧ್ಯಾನ
ಧ್ಯಾನದಿಂದನೇ ಕಲ್ತ್ಕೊಂಡಿದ್ದು. ನಾವು ಹೃದಯದ ಕಡೆ ಗಮನ ಇಡಬೇಕು, ನಾವು ಏನೇ ಕೆಲಸ ಮಾಡ್ತಾಯಿದ್ರು ಹೃದಯದ ಕಡೆ ಒಂದು ಕಣ್ಣು ಇಟ್ಟಿರಬೇಕು, ಕಿವಿ ಕೊಡಬೇಕು ಅಂತ ಹೇಳೋದನ್ನ ಕಲ್ತಿದ್ದೆ ನಾವು ಧ್ಯಾನದಿಂದ. ಅದು ಹೇಳುತ್ತೆ, ನೀವು ಒಂದು ಸ್ವಲ್ಪ ನಿಲ್ಲು, ಅವ್ರು ಏನು ಹೇಳ್ತಾ ಕೇಳಿಸ್ಕೊ, ನೀನು ಆಮೇಲೆ ನಿನ್ನ ವಿಚಾರವನ್ನು ನೀನು ಹೇಳು ಅಂತ ಹೇಳ್ತಾ ಇರುತ್ತೆ. ನಾವು ಅದನ್ನು ಕೇಳಿಸ್ಕೊಂಡವಾಗ ನಮ್ಗೆ ಅನ್ಸುತ್ತೆ ಅವ್ರು ಏನು ಹೇಳ್ತಾರೆ ಪೂರ್ತಿ ಕೇಳಿಸ್ಕೊಳ್ಳೋಣ, ಅವ್ರ ಕಷ್ಟ ಏನೋ ಹೇಳ್ಕೊಳಕ್ಕೆ ಬಂದಿದ್ದಾರೆ, ಅಟ್ಲೀಸ್ಟ್ ನಾನು ಟೈಮ್ ಕೊಡೋಣ, ನನ್ನ ಕೈಲಿ ಆಗತ್ತೋ ಬಿಡೋದೋ ಫುಲ್ ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಳ್ಳೋ ಬುದ್ಧಿ ಬರುತ್ತೆ. ಕೇಳಿಸ್ಕೊಂಡಾಗ ನಮ್ಗೆ ಅನ್ಸುತ್ತೆ ಹೌದು ನಾವು ಇಷ್ಟೆಲ್ಲ ಪರಿವರ್ತನೆ ಆಗಿದ್ದು ನಾವು ಧ್ಯಾನದಿಂದನೇ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾ ಅಂತ ಅಂದ್ಬಿಟ್ಟು. ನಾನು ಪೂರ್ಣ ಪ್ರಜ್ಞೆ ಓಟಿಂದ ಬಂದಿದ್ದೀನಿ. ಧ್ಯಾನದಿಂದ ನನ್ನಲ್ಲಾದ ಒಂದು ಸಣ್ಣ ಬದಲಾವಣೆ, ಅದರ ಬಗ್ಗೆ ಮಾತಾಡ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಸೊಸೆನೇ ಅಡುಗೆ ಮಾಡೋದು. ಅವಳು ಅಡುಗೆ ಮಾಡಿದಾಗಲೆಲ್ಲ ನಾನು ಏನಾದರೂ ಒಂದು ಇದಕ್ಕೆ ಉಪ್ಪು ಜಾಸ್ತಿ ಹಾಕಿದೆಯಾ, ಖಾರ ಜಾಸ್ತಿ ಹಾಕಿದೆಯಾ ಅಂತ ಸ್ವಲ್ಪ ಏರು ಧ್ವನಿಯಲ್ಲಿ ರೇಗಾಡ್ತಾ ಇದ್ದೆ. ಅವಳು ಸುಮಾರು ಸರಿ ಕೋಪ ಮಾಡ್ಕೊತಾ ಇದ್ಳು. ಸರಿ ಒಂದೆರಡು ದಿನ ಕೋಪ ವ್ಯಕ್ತಪಡಿಸ್ತಾನೂ ಇದ್ಲು. ಆಮೇಲೆ ಮತ್ತೆ ಸರಿ ಹೋಗಿದ್ದು, ಪುನಃ ಅದೇ ರಿಪೀಟ್ ಆಗ್ತಾನೇ ಇತ್ತು. ಈ ಧ್ಯಾನದಿಂದ ಮತ್ತೆ ನಾನು ಕಲಿತ ಪಾಠ ಏನಪ್ಪ ಅಂತಂದರೆ, ಅದೇ ವಿಷಯವನ್ನು ಇವತ್ತು ಹುಳಿ ತುಂಬ ಚೆನ್ನಾಗಿದೆ ಪ್ರಿಯಾ, ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಸ್ವಲ್ಪ ಖಾರ ಜಾಸ್ತಿ, ಸಮಾಧಾನವಾಗಿ ನಿಧಾನವಾಗಿ ಹೇಳಿದಾಗ ಅವಳು ನಿಧಾನವಾಗಿ ಹೌದಾ ದೇವರೇ ಆಯಿತು, ನಾಳೆಯಿಂದ ಸ್ವಲ್ಪ ಕಮ್ಮಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬದಲಾವಣೆ ಅವರೆಲ್ಲರಿಗೂ ಕೇಳಿಸಿಕೊಂಡಿದ್ದಕ್ಕೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗ ನನ್ನ ವಿಷಯ ಧ್ಯಾನವು ಆತ್ಮವಿಶ್ವಾಸವನ್ನು ಬೆಳೆಸುವ 5 ವಿಧಾನಗಳನ್ನ ಹೇಳ್ತೀನಿ. ಧ್ಯಾನವು ನಮ್ಮಲ್ಲೇ ನಮಗೆ ನಿಜವಾದ ಅನುಭವವಾಗುತ್ತದೆ. ನೀವು ಧ್ಯಾನ ಮಾಡಿ ಆ ಕೆಲವೊಂದು ನಿಜವಾದ ಸ್ಥಿತಿಗಳನ್ನು ಅನುಭವಿಸಿದಾಗಲೇ ನಮ್ಮ ಅರಿವಿಗೆ ಬರುವುದು. ನಮ್ಮೊಳಗೆ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ, ಯಾವುದೇ ಒಂದು ಆಗಲಿ, ಗುರುಗಳಿಗೆ ನಾವು ಶರಣಾಗತಿ ಕೃತಜ್ಞರಾಗಿರಬೇಕು. ಮುಖ್ಯವಾಗಿ ಇವಾಗ ಒಂದು ಈ ಸಂಸ್ಥೆ ನಡೆಸ್ತಾ ಇಲ್ವಾ, ಟ್ರಾನ್ಸ್ಫರ್ಮೇಟಿವ್ ಅನ್ಲಿಮಿಟೆಡ್, ಇಲ್ಲಿಯೂ ಕೂಡ ಇವರ ಆದೇಶದ ಮೇರೆಗೆ ನಾವು ಇದೆಲ್ಲ ಕಾರ್ಯ ನಡೆಸ್ತಾ ಇರೋದು. ಒಂದು ಗುರುವಿನ ಪಾತ್ರ, ನಮಗೆ ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ನಡೆಸ್ತಾ ಇರೋದು ಅಂತ ನಾವು ಇವರಿಗೆ ಧನ್ಯವಾದಗಳನ್ನ ಹೇಳಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಅನಂತರ ಒಂದು ವೈಯಕ್ತಿಕವಾಗಿ ನನ್ನಲ್ಲಿ ಪರಿವರ್ತನೆ ಆಯಿತು. ಸಹಜವಾಗಿ ನಮ್ಮಲ್ಲೇ ಈಗ ಇಬ್ಬರು ಇರ್ತಾರೆ, ಒಬ್ಬರು ಮಾವಿನ ಚೆನ್ನಾಗಿ ತಿಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಪಕ್ಕದವ್ರು ಹೇಳ್ತಾರೆ, ಪಕ್ಕದವ್ರು ತಿಂದಿರಲ್ಲ. ಏನು ಹೇಳ್ತಾರೆ ಅವರು, ಇವರು ರಸಪುರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಾರೆ. ಅವರು ಸುಮ್ಮನೆ 4 ಜನ ಹಿಂಗೆ ಅನ್ಕೋಬೇಕಷ್ಟೆ, ಅವ್ರಿಗೆ ಗೊತ್ತಿಲ್ಲ ಅನುಭವ. ಸೊ ಮಾವಿನ ತಿಂದ ರುಚಿ ನಮಗಾಗಿದೆ, ಹಾರ್ಟ್ಫುಲ್ನೆಸ್ ಅಭ್ಯಾಸಿಗಳಿಗೆ ಆ ರುಚಿ ಆ ಧ್ಯಾನದಿಂದ ಸಿಕ್ಕಿರೋದು ಅವರಿಗೆ ಗೊತ್ತಿದೆ. ಎಲ್ಲರೂ ಇಲ್ಲಿರೋ ನನ್ನ ಅಣ್ಣ ತಮ್ಮಂದಿರು, ಸಹೋದರಿಯರು ಎಲ್ಲರೂ ಇದರೊಳಗಡೆ ಬರಬೇಕು. ಆಗ ಅದರ ರುಚಿ ಅನುಭವ ನಮ್ಮಲ್ಲಿ ನಮಗರಿವಾದಾಗ ನಾವು ಬೇರೆಯವ್ರಿಗೆ ಹೇಳಕ್ಕೆ ಅದು ಅರ್ಥವಾಗುತ್ತೆ. ನನ್ನಲ್ಲಿ ಅಂತರಂಗದಲ್ಲಿ ಆತ್ಮವಿಶ್ವಾಸ ಬೆಳೆದಿದೆ. ಹಾಗೆ ಇತರರನ್ನು ಆತ್ಮವಿಶ್ವಾಸ ಹೆಚ್ಚಿಸುವ ಹಂಬಲ ನನ್ನ ಹೃದಯದಲ್ಲಿ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ದೇವಕ್ಕೆ. ನನ್ನ ಟಾಪಿಕ್ ಇವತ್ತು ಏನು ಅಂತಂದರೆ ಒತ್ತಡ. ಎಲ್ಲರಿಗೂ ಒತ್ತಡ ಇರುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದೊಂದು ಒತ್ತಡ ಇರುತ್ತೆ. ನನಗೆ ಬಂದ ಒತ್ತಡ ಅನುಭವ ಏನು ಅಂತಂದರೆ, ಬೆಳಿಗ್ಗೆ 8:30ಗೆ ಎಲ್ಲ ರೆಡಿಯಾಗಿ ನಮ್ಮ ಮನೆಯಲ್ಲಿ 3 ಕೀ, ನನ್ನ ಮಗನಿಗೆ, ನನ್ನ ಹಸ್ಬೆಂಡಿಗೆ, ನನಗೆ 3 ಕೀ, ಎಲ್ಲರಿಗೂ ಒಂದೊಂದು ಕೀ. ತುಂಬ ಒತ್ತಡ ಇರುತ್ತೆ. ಪುನಃ ಕ್ಲಿನಿಕ್ಕಿಗೆ ಹೋಗಬೇಕು, ಅಲ್ಲಿ ಪೇಷಂಟ್ಗಳಿಗೆ ಟ್ರೀಟ್ ಮಾಡಬೇಕು, ಏನೇನೋ ಒತ್ತಡ ಇರುತ್ತೆ. ಅವ್ರಿಗೆ ಸಿಟ್ಟು ಬರುವಂಗೆ ನೋಡಬಾರ್ದು ಅಂತ ನನ್ನ ಒಂದು ಇದು. ಅದು ಹೇಗೆ ಮಾಡಬೇಕು, ಅದು ಅವ್ರನ್ನ ಹೇಗೆ ರಿಲ್ಯಾಕ್ಸ್ ಮಾಡಬೇಕು ಅಂತ ನೈಸಾಗಿ ನಮ್ಮ ಮನೆಯಲ್ಲೇ ಒಬ್ಬರು ಬಂದಿದ್ದರೆ ಯಾವ ಥರ ನಾವು ನೋಡ್ಕೋತೀವಿ, ಅದೇ ಥರನೇ ಎಲ್ಲರನ್ನೂ ನಾನು ದಿನಾಲೂ ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿ ಹೋಗಿ ನಿದ್ದೆ ಮಾಡ್ತಾ ಯೋಚನೆ ಮಾಡೋದು, ನಾಳೆ ಪೇಷಂಟ್ ಹೆಂಗೆ ನಾನು ತಗೊಳ್ಳೋದು, ಯಾವ ಥರ ಮಾತಾಡಬೇಕು, ಅವ್ರ ಹತ್ರ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಎಕ್ಸಲೆಂಟ್ ಹೆಂಗೆ ನಾನು ತಗೋಬೇಕು, ಏನು ಎಂತ ಅಂತ ನಾನು ಮನೆಯಲ್ಲಿ ಗೈಡ್ ಮಾಡ್ತಾ ಇದ್ದೆ. ಮಲಗಿ
ಪೇಷಂಟ್ ಬಂದಾಗ ಅವ್ನು ಹೆಂಗೆ ತಗೊಳ್ಳೋದು ಏನು ಎತ್ತಂತ ನೈಸಾಗಿ ಮಾತಾಡೋದು. ಏನು ಮೇಡಮ್ ನಮ್ಮ ಮನೆಯಲ್ಲೇ ಇಷ್ಟು ಚೆನ್ನಾಗಿ ನೀವು ಉತ್ತರ ಹೇಳಲ್ಲ, ನೀವು ಇಷ್ಟೊಂದು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಕ್ಸಲೆಂಟ್, ನಿಮ್ಮ ಹೆಸರು ಏನು ಅಂತ ಕೇಳೋದು. ಸೊ ನಾನು ಹಾಗೆ ನನ್ನ ಹೆಸರಲ್ಲಿ ಹೇಳ್ಬಿಟ್ಟು ಸಾವಿರಾರು ಗೂಗಲ್ ರಿವ್ಯೂ ತಗೊಂಡಿದ್ದೀನಿ. ಟ್ರೈ ಮಾಡಿ ಇಷ್ಟೇ ರಿವ್ಯೂಸ್ ತೆಗೀನಿ. ಈಗಲೂ ಒಳ್ಳೆ ನನ್ನ ಒಂದು ಗೂಗಲ್ ರಿವ್ಯೂಸ್ ಈಗಲೂ ಇದೆ. ಯಲಹಂಕ ಬ್ರ್ಯಾಂಚು ನಂಬರ್ 1, ವೈಟ್ ಫೀಲ್ಡ್ ಯಲಹಂಕ ಬ್ರ್ಯಾಂಚು, ಕನಕಪುರ, 4 ಜಾಗದಲ್ಲಿ ನಮ್ಮ ಪ್ರೈಮಾ ಡಯಾಗ್ನೋಸ್ಟಿಕ್ ಥರನೇ ಇದೆ ಒಬ್ಬರದೇ. ಸೊ ನಾನು ದಿನನಿತ್ಯ ನನಗೆ ಎಷ್ಟೇ ಒತ್ತಡ ಇದ್ರೂ ಎಷ್ಟೇ ನೋವಾದ್ರೂ ಈಚೆ ಬರ್ಬೇಕಲ್ಲ ಎಲ್ಲ ಮಾತಾಡಿದವರೆಲ್ಲ ಧನ್ಯವಾದ ಹೇಳ್ಬಿಡಿ. ಅಲ್ಲ, ಈಚೆ ಬರ್ಬೇಕಲ್ಲ ಅಂತ ಹೇಳ್ತಿದ್ದೆ. ಅದು ಹೇಗೆ ಒತ್ತಡ ನೀನು ಪರಿಹಾರ ಬೇಕು ಇದಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೆ. ಪದ್ಮಾ ಮೇಡಮ್ ಹತ್ರ ಹೋಗಿ ಬಾ ನಿನಗೆ ನಿನ್ನ ವಿಶ್ರಾಂತಿ ಇದನ್ನು ಹೇಳ್ಕೊಡ್ತಿದ್ದೀನಿ ಅಂತ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊ ಅಂತ ಹೇಳಿ ನಾನು ಅಲ್ಲಿ ಹೋಗಿ ವಿಶ್ರಾಂತಿ ತಗೋತಾ ಇದ್ದೆ. ಯಾವ ಥರ ಅಂತ ಅವ್ರು ಹೇಳ್ಕೊಡ್ತಾ